ಫ್ರೆಂಡ್ಸ್, ಸೊ ನಮ್ಮ ಜೊತೆ ಇವತ್ತು ಇನ್ನೊಬ್ರು ಇದ್ದಾರೆ, ಲೀಲಾವತಿ ಅಂತ. ಅವ್ರದ್ದು ಸ್ಟೋರಿ ಕೇಳೋಣ. ಅವ್ರು ಏನಕ್ಕೆ ಬಂದ್ರು ನಮ್ಮ ಗ್ರೂಪಿಗೆ, ಮತ್ತೆ ಈಗ ಅವ್ರು ಏನೆಲ್ಲ ಚೆನ್ನಾಗಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ನನ್ನ ಹೆಸರು ಲೀಲಾವತಿ. ನಾನು ಈ ಗ್ರೂಪಿಗೆ ನನ್ನ ತಮ್ಮ ನನಗೆ ಇನ್ವೈಟ್ ಮಾಡಿದ್ದು. ನಾನು ಈ ಗ್ರೂಪಿಗೆ ಬಂದಿದ್ದು ನನ್ನ ತಲೆನೋವು ಹೋಗಿಸ್ಕೊಂಡ್ರೆ ಸಾಕಪ್ಪ ಅಂತ ನಾನು ಈ ಗ್ರೂಪಿಗೆ ಬಂದಿದ್ದು. ನನಗೆ ಬಂದಾಗ ಮೇಯ್ನ್ ನನ್ನ ದೇಹದಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಮೈಗ್ರೇನ್ ಹೆಡ್ಡೇಕ್ ಕಿವಿ ಇರ್ತಿತ್ತು, ಮತ್ತೆ ದಾರ ಬಿಗಿದು ಕಟ್ಕೊಂಡು ಮಲ್ಗ್ತಾ ಇದ್ದೆ. ಫಸ್ಟ್ ತಲೆನೋವು ಹೋದ್ರೆ ಸಾಕಪ್ಪ ಅಂತ ಬಂದಿದ್ದು. ಮತ್ತೆ ಹೆವಿ ಅಸಿಡಿಟಿ ಇತ್ತು. ಮತ್ತೆ ನನಗೆ ಟ್ರಾವೆಲ್ ಮಾಡಿದ್ರೆ ಸಾಕು, ಈ ಒಂದು ಹೊಗೆ ಸ್ಮೆಲ್ ಕಂಡ್ರೆ, ಡೀಸೆಲ್ ಸ್ಮೆಲ್ ಕಂಡ್ರೆ, ಪೆಟ್ರೋಲ್ ಸ್ಮೆಲ್ ಕಂಡ್ರೆ, ಅದರಲ್ಲೂ ಪರ್ಫ್ಯೂಮ್ ಸ್ಮೆಲ್ ಕಂಡ್ರಂತೂ ಸಿಕ್ಕಾಬಟ್ಟೆ ವಾಮಿಟ್ ಸ್ಟಾರ್ಟ್ ಆದ್ರೆ ಒಂದು 10 to 20 ಟೈಮ್ಸ್ ಮಾಡೋ ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ. ಯಾವುದೇ ಒಂದು ಅಕೇಶನ್ಗೆ ಹೋಗ್ಬೇಕು, ಫಂಕ್ಷನ್ ಅಟೆಂಡ್ ಮಾಡ್ಬೇಕಂದ್ರೂ ಭಯ ಪಡ್ತಿದೆ. ಯಾಕಂದ್ರೆ ವಾಮಿಟ್ ಮಾಡ್ಕೊಂಡು ಸುಸ್ತಾಗ್ತಿದೆ, ಇನ್ನು ಅಲ್ಲೇನು ಎಂಜಾಯ್ಮೆಂಟ್ ಮಾಡೋದು. ಈ ತರ ಇರುವಾಗ ಈ ಗ್ರೂಪ್ ನನಗೆ ಸಿಕ್ತು. ಈ ಗ್ರೂಪಿಗೆ ಬಂದ್ಮೇಲೆ ನಿಮ್ಗೆ ಏನ್ ಅರ್ಥ ಆಯ್ತು, ಮತ್ತೆ ಏನೆಲ್ಲ ಚೆನ್ನಾಗಿ ಮಾಡ್ಕೊಂಡ್ರಿ, ಏನೆಲ್ಲ ಚೆನ್ನಾಗಾಯ್ತು? ಬಂದ್ಮೇಲೆ ನನಗೆ ನಾನು ಏನೆಲ್ಲ ಸಮಸ್ಯೆ ಅವಾಗ್ಲಿಂದ ಹೇಳಿದಲ್ಲ ಅದರ ಮುಂದೆ ಕಂಟ್ರೋಲ್ ಆಗೋಕ್ಕೆ ಚೆನ್ನಾಗಿ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು. ಜೊತೆಗೆ ನನಗೆ ಇಲ್ಲಿಗೆ ಬಂದಾಗ ಅರಿವಾಗಿದ್ದು ದೇಹದ ತೂಕ ಎಷ್ಟು ಇಂಪಾರ್ಟೆಂಟು, ಅದು ಜಾಸ್ತಿ ಆಗೋದ್ರಿಂದ ಸಮಸ್ಯೆಗಳು ಹೇಗೆ ಬರ್ತವೆ ಅನ್ನೋದು ಇಲ್ಲಿ ನನ್ನ ಕೋಚ್ ಅರ್ಥ ಮಾಡಿಸಿದ್ರು. ಎಷ್ಟು ಕೆಜಿ ತೂಕ ಕಡಿಮೆ ಮಾಡ್ಕೊಂಡ್ರೆ? 3 to 4 months ಅಲ್ಲಿ 15 ಕಿಲೋ weight loss ಆಯ್ತು. ಓ, ಇದು ನಿಮ್ದೇನಾ? ವೇಟ್ ಪಕ್ಕದಲ್ಲಿ ಬರ್ತಾ ಇರೋದು ನಿಮ್ದೇನಾ ಫೋಟೋಸ್? ಎಸ್, ನಂದೇನೆ. ಅದು ಮುಂಚೆ ಇದ್ದಾಗ ಗುಂಡ್ಗುಂಡಕ್ಕಿದೆಯಾ, ಸಖತ್ತಾಗಿದೆಯಾ ಅಂತ ಎಲ್ಲ ಹೇಳ್ತಿದ್ರು ಹೊರಗಡೆ. ಬಟ್ ನನಗೆ ಅದ್ರ ಆಗಿರುವಾಗ ನನ್ನ ದೇಹದ ಸಮಸ್ಯೆ ಹೆಂಗೆ ಇರ್ತಿತ್ತು ಅಂದ್ರೆ ಮೇಲೆ ಮಾತ್ರ ಇದು ಫೇಕ್ ಸ್ಮೈಲ್ ಆಗ್ತಿದ್ದು, ಆದ್ರೆ ಮನಸ್ಫೂರ್ತಿಯಾಗಿ ನಗು ಬರ್ತಿದ್ದು ಈ ಗ್ರೂಪಿಗೆ ಬಂದ್ಮೇಲೆ ನಗು ಅಂತ ಏನು ಅಂತ ನನಗೆ ನಾನು ಅರ್ಥ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ? ಈಗ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮನ್ನ ಈಗ ನೋಡೋದಿಕ್ಕೆ ಹೇಗೆ ಅನ್ಸುತ್ತೆ, ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ನೋಡ್ತಾ ನೋಡ್ತಾ ಜೊತೆಗೆ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ರು. ಹಸ್ಬೆಂಡ್ ಆದ ತಕ್ಷಣ ಮಕ್ಕಳಿಗೆ ಅವ್ರದೇ ಆದ ಹೆಲ್ತ್ ಇಶ್ಯೂ ಇತ್ತು. ನನಗೆ 2 ಮಕ್ಕಳಿದ್ದಾರೆ. ಆದ್ರೆ ನನಗೆ ಹಾಗನ್ಸಲ್ಲ. ಹೆಲ್ದಿ ಏಜಿಂಗ್ ಅಂದ್ರೆ ಹೆಂಗೆ ಫೀಲ್ ಮಾಡೋದು ಅಂತ ಅನುಭವ ಮಾಡ್ತಿದ್ದೀವಿ. ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ನನ್ನ ಏಜ್ ಎಷ್ಟು ಅಂತ. ಮತ್ತೆ ನನ್ನ ಮಗಳಿಗೆ PCOD ಸಮಸ್ಯೆ ಇತ್ತು, ಅದರಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಆಯಿತು. ಮತ್ತೆ ನನ್ನ ಚಿಕ್ಕ ಮಗಳಿಗೆ ವೀಸಿಂಗ್ ಸಮಸ್ಯೆ ಇತ್ತು, ಅದರಿಂದ ಹೊರಗಡೆ ಹೇಗೆ ಬರೋದು ಅನ್ನೋದು ಹೆಲ್ಪ್ ಆಯಿತು. ಮತ್ತೆ ಒಂದು ಫುಡ್ ಮತ್ತೆ ಲೈಫ್ ಸ್ಟೈಲ್ ಹೆಂಗೆ ಅಂತ ನಾನು ಕಲ್ತ್ಕೊಂಡ್ಮೇಲೆ ನನ್ನ ಫ್ಯಾಮಿಲಿ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಕೂಡ ಹೆಲ್ಪ್ ಆಯಿತು. ಓಕೆ ಫ್ರೆಂಡ್ಸ್, ಒಂದು ಆಹಾರ ಮತ್ತೆ ಅಭ್ಯಾಸ ಇವೆರಡು ಬದಲಾದ್ರೆ ಹೇಗೆಲ್ಲ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಈಗ ನಾವು ಲೀಲಾವತಿ ಅವ್ರದ್ದು ಸ್ಟೋರಿನಲ್ಲಿ ಕೇಳಿದ್ವಿ. ಈಗ ನನಗೂ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಲ್ಲ, ಏಜ್ ಎಷ್ಟು ಅಂತ ಕೇಳ್ಬಿಡೋಣ. ಯಾಕಂದ್ರೆ ಮಕ್ಕಳದು ಫೋಟೋ ಪಕ್ಕದಲ್ಲಿ ಬರ್ತಾ ಇರ್ಬೇಕಾದ್ರೆ ಡೌಟ್ ಶುರುವಾಗೋಯ್ತು ನನಗೆ. ಸೊ ಈಗ ಅವ್ರ ಏಜ್ ಎಷ್ಟು ಅಂತ ಕೇಳೋಣ. ಜಸ್ಟ್ 43 ಅಷ್ಟೇ. ಅಮ್ಮ, 43 ವರ್ಷನಾ ನಿಮ್ಗೆ? ಎಸ್. ಸೊ ರಿಯಲಿ ಹೌದು. ಇವ್ರಿಗೆ ಇನ್ನೊಂದು ಪ್ರಶ್ನೆ ಬಂತು ನನಗೆ, ಕೇಳ್ತೀನಿ ನಾನು. ಮಕ್ಕಳ ಜೊತೆ ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಜನ ನಿಮ್ಮನ್ನ ಯಾವ ತರ ಗುರುತಿಸ್ತಾರೆ? ನನ್ನ ಮಕ್ಕಳ ಜೊತೆ ಹೋಗ್ಬೇಕಾದ್ರೆ ನನ್ನ ಜನ ಯಾರೋ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾರೆ ಅನ್ನೋ ಫೀಲ್ ಮಾಡ್ತಾರೆ. ಏನ್ ಫ್ರೆಂಡ್ಸ್ ಜೊತೆ ಎಲ್ಲಿ ವಾಕ್ ಹೊರಟ್ರಾ, ಎಲ್ಲಿ ಶಾಪಿಂಗ್ ಹೊರಟ್ರಾ, ಈ ತರ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅವಾಗಂತೂ ನನಗೆ ಹೊಟ್ಟೆನಲ್ಲಿ ಚಿಟ್ಟೆ ಬಿಟ್ಟಂಗಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಓ ಸೂಪರ್. ಕಾರಣ ನನ್ನ ಕೋಚ್, ನನ್ನ ಗ್ರೂಪ್. ಯಾಕಂದ್ರೆ ಒಂದು ಪಾಸಿಟಿವ್ ಗ್ರೂಪ್ ಅಲ್ಲಿದ್ರೆ ಹೇಗೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ. ಮತ್ತೆ ಒಂದು ಆಹಾರ ಅಂತ ಹೇಗಿರ್ಬೇಕು, ಮತ್ತೆ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ಅರ್ಥ ಮಾಡಿಸ್ತಾರೆ. ಹಿಂಗೆಲ್ಲ ಅರ್ಥ ಮಾಡಿಕೊಂಡು ನಾನು ಕೂಡ ಒಂದು ಹೆಲ್ದಿ ಹ್ಯಾಪಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಕೋಚ್, ಥ್ಯಾಂಕ್ ಯು ಗ್ರೂಪ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ. ಸೊ ಇವ್ರದ್ದು ಸ್ಟೋರಿ ಅಂತೂ ಕೇಳುವಾಗ ನಂಗಂತೂ ನಿಜ ನಂದು ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಯ್ತು. ಸೊ ಖುಷಿ ಆಯ್ತು. ಸೊ ಯಾರಿಗೆಲ್ಲ ಅನ್ನಿಸ್ತಾ ಇದೆ ನಾನು ನನ್ನ ಕುಟುಂಬ ಹೀಗೆ ಇರಬೇಕು ಅಂತ, ಸೊ ಹಾಗಿದ್ರೆ ಇಮಿಡಿಯೇಟ್ ಆಗಿ ನನಗೆ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಮೆಸೇಜ್ ಹಾಕಿ ಫಾಲೋ ಮಾಡಿ.